ಖುಷಿ ಸಿಸ್ಟರ್ ಬಂದರು. ಹಾಯ್ ಹಾಯ್ ಸಿಸ್ಟರ್, ಹೇಗಿದ್ದೀರಿ? ವೆಲ್ಕಮ್ ಟು ಅವರ್ ಲೈವ್. ಟೀ ಕಾಫಿ ತಿಂಡಿ ಎಲ್ಲ ಆಯಿತಾ ಸಿಸ್ಟರ್? ನೋಡಿ ಖುಷಿ ಸಿಸ್ಟರ್, ಅಲ್ಲಿ ನಮ್ಮ ಮಂಜುನಾಥ್ ಪ್ರೋ ಇದ್ದಾರೆ. ಪ್ಲೀಸ್ ಅವರಿಗೆ ಹೆಲ್ಪ್ ಮಾಡಿ ದಯವಿಟ್ಟು. ಅವರ ಮೆಡಿಸನ್ಗೆ, ಟ್ಯಾಬ್ಲೆಟ್ಸ್ಗೆ ಹೆಲ್ಪ್ ಆಗುತ್ತೆ. ಅವರ ಆರೋಗ್ಯ ಸಮಸ್ಯೆ ಇದೆ. ಊಟನಾ ಸಿಸ್ಟರ್? ಊಟ ಇಷ್ಟೊತ್ತಿಗೆ ತಿಂಡಿ ಆಯಿತು ಸಿಸ್ಟರ್. ನಿಮ್ದಾಯಿತು ಸಿಸ್ಟರ್? ಏನು ಮಾಡಿದ್ರಿ? ಹಾಯ್ ಹಾಯ್ ಮಾಲ್ತೇಶ್, ಹೇಗಿದ್ದೀ ತಮ್ಮ? ಆರಾಮಿದೆಯಾ? ನನ್ನ ತಮ್ಮ ಅವನು. ಹಾಯ್ ಹಾಯ್ ಮೇಡಮ್ ಎಲ್ಲ ಯಾಕೆ ಇಷ್ಟೆಲ್ಲ ರೆಸ್ಪೆಕ್ಟ್ ಬೇಡ ನನಗೆ. ನೋಡು ಮಾಲ್ತೇಶ್, ಅಲ್ಲಿ ನಮ್ಮ ಮಂಜುನಾಥ್ ಪ್ರೋ ಅವರಿದ್ದಾರೆ. ಅವರು ಒಂದು ಪ್ರಾಬ್ಲಮಿಂದ ಬಳಲ್ತಿದ್ದಾರೆ. ದಯವಿಟ್ಟು ಅವ್ರ ಮೆಡಿಸಿನ್ ಸಹಾಯಕ್ಕೆ ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ಕೂಡ ವಾಟ್ಸಪ್ ಮಾಡಿ. ದಯವಿಟ್ಟು ಅವ್ರಿಗೆ ಒಂದು ಸಪೋರ್ಟ್ ಮಾಡಿ. ಏನಾದ್ರು ಮೆಡಿಸನ್ಗೆ ಅವ್ರ ಕೈಲಾದಷ್ಟು ಸಹಾಯಧನ ಮಾಡಲಿಕ್ಕೆ ತಿಳಿಸಿ. ದಯವಿಟ್ಟು ಒಬ್ರಿಗೊಬ್ಬರು ಎಲ್ಲರಿಗೂ ಹೇಳಿ. ಅವರ ಮೆಡಿಸನ್ ಒಂದು ದಿನಕ್ಕೆ 3 ಮೆಡಿಸನ್ ತೊಗೋಬೇಕಂತೆ. ಒಂದು ಮೆಡಿಸನ್ಗೆ 100 ರೂಪಾಯಿ ಅಂತ ಹೇಳಿದ್ದಾರೆ ಅವರು. ಸೊ ದಯವಿಟ್ಟು ಅವ್ರು ಟ್ಯಾಬ್ಲೆಟಿಂದನೇ ಇರೋದು. ಊಟ ಎಲ್ಲ ಮಾಡಲಿಕ್ಕೆ ಆಗಲ್ಲ ಅವರಿಗೆ. ಬರೀ ಲಿಕ್ವಿಡ್ ಐಟಮ್ಸಿಗೆ ಕೂಡ ತಗೊತಾ ಇದ್ದಾರೆ. ದಯವಿಟ್ಟು ಸಪೋರ್ಟ್ ಮಾಡಿ. ಅವರಿಗೆ ಕೈಲಾದಷ್ಟು ಸಹಾಯಧನ ಮಾಡಿ ಫ್ರೆಂಡ್ಸ್ ಎಲ್ಲರೂ. ಆಯಿತು ಆಯ್ತಣ್ಣ, ನಾನು ಕೂಡ ಮಾಡಿ ಹಾಕ್ತೀನಿ. ಏನು ಹುಷಾರಿಲ್ಲ ಅವರಿಗೆ ಅಂತ ಕೇಳ್ತಾ ಇದ್ದಾರೆ ನಮ್ಮ ಖುಷಿ ಸಿಸ್ಟರು. ಹೌದು, ನಾನು ಕೂಡ ವಸುಜಯ ಅಮ್ಮ ಅವರದ್ದು ಲೈವಲ್ಲಿ ಇದ್ದಾಗ ಗೊತ್ತಾಗಿತ್ತು. ಹೀಗೆ ಅವರು ಆರೋಗ್ಯ ಸಮಸ್ಯೆ ಇದೆ, ದಯವಿಟ್ಟು ಹೆಲ್ಪ್ ಮಾಡಿ ಅಂತ ವಿಡಿಯೋ ಹಾಕಿದರು. ತುಂಬಾ ನೋವಾಯಿತು ಕೇಳಿ. ಪಚನ ಕ್ರಿಯೆ ಆಗ್ತಾ ಇಲ್ಲ, ಮೆದೋಜೀರಕ ಗ್ರಂಥಿ ಹೊಣೆವಿಕೆ ಟ್ರಾನ್ಸ್ಲಿಸ್ಟ್ ಮಾಡಬೇಕಂತ ಹೇಳಿದಾರಂತೆ. ಇಲ್ಲಾದರೆ ಲೈಫ್ ಲಾಂಗ್ ಟ್ಯಾಬ್ಲೆಟೇ ತಗೋಬೇಕು ಅಂತ ಹೇಳಿದ್ದಾರೆ. ನೋಡಿ, ದಯವಿಟ್ಟು ಅವರಿಗೆ ಹೆಲ್ಪ್ ಮಾಡಿ ನಿಮ್ಮ ಕೈಲಾದಷ್ಟು ಫ್ರೆಂಡ್ಸ್. ಮಂಜುನಾಥ್ ಅಣ್ಣಗೆ ದಯವಿಟ್ಟು ಎಲ್ಲರೂ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ.